ಹಿಂದಿನ ಭಾಗದಲ್ಲಿ ಪ್ರಿಯಾಂಕಾ ಸಿಟಿಗೆ ಬಂದು ತುಂಬಾ ಬದಲಾಗಿರ್ತಾಳೆ. ಪ್ರಿಯಾಂಕನ ಹಾಗೇನೆ ಅದೆಷ್ಟೋ ಹಳ್ಳಿ ಹೆಣ್ಮಕ್ಳು ಸಿಟಿಗೆ ಬಂದು ಅವ್ರ ಜೀವನನ ರೂಪಿಸ್ಕೊಳ್ಳೋದ್ರಲ್ಲಿ ತುಂಬಾ ಬದಲಾಗಿರ್ತಾರೆ. ಬದಲಾವಣೆ ಅನ್ನೋದು ಜೀವನದಲ್ಲಿ ಆಗಲೇಬೇಕು, ಅದು ಒಳ್ಳೆಯದೇ. ಆದರೆ ನಮ್ಮ ಜೀವನದಲ್ಲಿ ಆಗೋ ಬದಲಾವಣೆ ನಮಗೆ ಒಳ್ಳೆಯದಾಗಿರ್ಬೇಕೇ ಹೊರತು ನಮ್ಮ ಜೀವನನ ನಾಶ ಮಾಡುವಂಥದ್ದಾಗಿರಬಾರ್ದು. ಆದರೆ ಪ್ರಿಯಾಂಕನ ಬದಲಾವಣೆ ಅವಳ ಜೀವನದ ಹಾದಿನೇ ಬದಲಾಯಿಸ್ಬಿಡತ್ತೆ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಸಂದೀಪ್, ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ನಡು ನೀರಲ್ಲಿ ಕೈ ಬಿಡಬೇಡ ಕಣೋ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ. ನನ್ನ ಹೊಟ್ಟೆನಲ್ಲಿರೋದು ನಿನ್ನ ಮಗು. ನನ್ನ ಮಾತು ಕೇಳು, ನಾವಿಬ್ರು ಮದುವೆ ಆಗೋಣ ಸಂದೀಪ್. ಛೀ, ನಿನಗೆ ಎಷ್ಟು ಸಾರಿ ಹೇಳ್ಬೇಕು ನಾನು? ಮದುವೆ ಅಂತೆ ಮದುವೆ. ನಿನ್ನ ಥರ ಹುಡುಗಿರು ನನ್ನ ಜೀವನದಲ್ಲಿ ಅದೆಷ್ಟೋ ಜನ ಬಂದೋಗಿದ್ದಾರೆ ಗೊತ್ತಾ ನಿನಗೆ? ಹೇಳಬೇಕು ಅಂದರೆ ನಿನಗಿಂತನೂ ಸುಂದರವಾಗಿರೋ ಹುಡುಗಿರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಾರೆ, ಬೆಡ್ ಶೇರ್ ಮಾಡಿದ್ದಾರೆ. ಹಾಗಂತ ಅವ್ರನ್ನೆಲ್ಲರನ್ನೂ ಮದುವೆ ಆಗೋದಕ್ಕಾಗತ್ತಾ? ನೋಡು, ನೀನು ಅಷ್ಟೇ ಅವರಲ್ಲಿ ಒಬ್ಳು. ಅದನ್ನು ಅರ್ಥ ಮಾಡ್ಕೊ. ಸುಮ್ಮನೆ ಹೋಗಿ ಮಗು ತೆಗೆಸಿ ನಿನ್ನ ಜೀವನನ ನೋಡ್ಕೊ. ಸಂದೀಪ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಪ್ಲೀಸ್ ನನ್ನ ಕಷ್ಟನ ಅರ್ಥ ಮಾಡ್ಕೊ. ನಾನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೆ. ಪ್ರೀತಿ ಮಾಡಿದ್ದಕ್ಕೇನೆ ನನ್ನ ಪ್ರೀತಿನ ಎರಡನ್ನೂ ನಿನಗೆ ಅರ್ಪಿಸಿದ್ದು. ಆದರೆ ನೀನು ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ ನಾನು ಪ್ರೀತಿನೇ ಮಾಡಿಲ್ಲ ಅಂತ. ಏನಾಗಿದೆ ನಿನಗೆ? ಪ್ಲೀಸ್ ಸಂದೀಪ್, ಹೀಗೆಲ್ಲ ಹೇಳ್ಬೇಡ. ಮನೇಲಿ ಗೊತ್ತಾದರೆ ಅಪ್ಪ ಅಮ್ಮ ನನ್ನ ಮೇಲಿಟ್ಟಿರೋ ನಂಬಿಕೆ ಎಲ್ಲನೂ ಕಳ್ಕೊತೀನಿ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ಮದುವೆ ಆಗು ಸಂದೀಪ್. ಛೇ, ನಿನ್ನಂಥವ್ರನ್ನ ನಮ್ಮ ಹತ್ರನೂ ಸೇರಿಸ್ಬಾರ್ದಿತ್ತು ಕಣೆ. ಏನೋ ಹಳ್ಳಿಯವಳು ಮಜಾ ಮಾಡಿ ಬಿಡೋಣ ಅಂದ್ಕೊಂಡ್ರೆ ನೀನು ಜಿಗಣೆ ಥರ ಆಡ್ತಿದ್ಯಲ್ಲ. ನೋಡು, ಹೀಗೆ ನೀನು ನನಗೆ ಟಾರ್ಚರ್ ಕೊಟ್ಟರೆ ಬೆಡ್ರೂಮ್ ವಿಡಿಯೋನ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಬೇಕಾದರೂ ಬೆಡ್ ಶೇರ್ ಮಾಡ್ತಾಳೆ ಅಂತ. ಸಂದೀಪ್, ಏನು ಮಾತಾಡ್ತಿದ್ಯಾ ನೀನು? ವಿಡಿಯೋ, ಸೋಷಿಯಲ್ ಮೀಡಿಯಾ, ನಿನ್ಗೇನಾಗಿದೆ? ಏನೇನೋ ಮಾತಾಡ್ತಿದ್ಯಲ್ಲ. ಏನು ಪ್ರಿಯಾಂಕಾ, ನೀನು ಇಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಲ್ವೇನೆ? ನಾವಿಬ್ರು ಮಾಡಿರೋ ರೊಮ್ಯಾನ್ಸ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಯಾವಾಗಲಾದರೂ ನೆನಪಾದಾಗ ನೋಡೋಣ ಅಂತ. ಮಾಡ್ಕೊಂಡಿರೋದು ಒಳ್ಳೇದಾಯಿತು ಬಿಡು. ಹೇಗೂ ಇವಾಗ ನೀನು ಈ ಥರ ಕಾಟ ಕೊಡ್ತಿದೆಯಲ್ಲ, ಈ ವಿಡಿಯೋನ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಆಮೇಲೆ ನಿನ್ನ ತಂದೆ ತಾಯಿ ಕೂಡ ನೋಡ್ತಾರೆ. ಆಮೇಲೆ ನಿನ್ನನ್ನು ಹೇಗೆ ನೋಡ್ತಾರೆ? ನೋಡೋದಿರಲಿ, ನಿನ್ನ ಅವ್ರ ನೆರಳ ತಾಗೋದಕ್ಕೂ ಬಿಡೋದಿಲ್ಲ ಅನ್ಸುತ್ತೆ ಅಲ್ವಾ? ಸಂದೀಪ್, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಮದುವೆ ಆಗು ಅನ್ನೋದು ತಪ್ಪ? ನನ್ನ ಜೊತೆ ಮಲಗಿರೋ ನಿನಗೆ ನನ್ನ ಮದುವೆ ಆಗೋದಕ್ಕೆ ಏನೋ ತೊಂದರೆ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಪ್ರಿಯಾಂಕಾ, ನಿಮ್ಮಂಥ ಹುಡುಗಿರು ಹಳ್ಳಿಯಿಂದ ಬರ್ತೀರಾ, ಬಂದು ಚೇಂಜ್ ಕೂಡ ಆಗ್ತೀರಾ. ನಾವೇನೋ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡ್ರೆ ನೋಡು ಹೀಗೆ ಗಂಟು ಬೀಳ್ತೀರಾ. ನಿಮ್ಮಂಥವ್ರಿಗೆ ಎಲ್ಲ ಬದಲಾಯಿಸೋದಕ್ಕಾಗತ್ತೆ, ಆದರೆ ಇದೊಂದು ಮಾತ್ರ ಆಗಲ್ಲ ಪ್ರಿಯಾಂಕಾ. ಪ್ರಿಯಾಂಕಾ, ಪ್ರಪಂಚ ಬದಲಾಗಿದೆ. ಇವತ್ತು ಇವ್ರ ಜೊತೆ ಮಲಗಿರೋರು ನಾಳೆ ಮತ್ತಾರೋ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದರೆ ನೀವು ಮಾತ್ರ ಅಪ್ಡೇಟೇ ಆಗ್ತಿಲ್ಲ ಕಣೆ. ಇದೆಲ್ಲ ಕಾಮನ್. ಸಿಟಿ ಲೈಫ್ ಅಂದಾಗ ಇದೆಲ್ಲ ನಾರ್ಮಲಾಗಿ ಆಗ್ತಾನೆ ಇರುತ್ತೆ. ನೋಡು, ಸುಮ್ಮನೆ ಹೊಟ್ಟೆಲಿರೋ ಪಿಂಡನ ತೆಗೆಸಿ ನಿನ್ನ ಪಾಡಿಗೆ ನೀನಿರು. ಸುಮ್ಮನೆ ನನಗೆ ಟೆನ್ಷನ್ ಕೊಟ್ಟು ವಿಡಿಯೋ ಲೀಕ್ ಆಗೋ ಹಾಗೆ ಮಾಡ್ಕೋಬೇಡ ನೀನು. ಪ್ರಿಯಾಂಕಾ ಎಷ್ಟೇ ಬೇಡ್ಕೊಂಡ್ರು ಸಂದೀಪ್ ಮಾತ್ರ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಪ್ರಿಯಾಂಕಾ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು ನಿನಗೆ? ಸಂದೀಪ್ ಎಲ್ಲಿ? ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ಯಾ? ಬಾಯ್ ಬಿಟ್ಟು ಹೇಳು. ಏನು ಅಂತ ಹೇಳ್ಕೊಡ್ಲಿ. ಒಳ್ಳೆಯವರು ಅಂದ್ಕೊಂಡಿದ್ರೆ ನನ್ನ ಜೀವನನೇ ನಾಶ ಮಾಡಿಬಿಟ್ಟ ಕಣೆ. ಇವಾಗ ಏನು ಮಾಡಲಿ ನಾನು? ಫ್ರೆಂಡ್ ಹತ್ರ ಪ್ರಿಯಾಂಕಾ ನಡೆದಿರೋ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ. ಏನು ಹೇಳ್ತಾ ಇದೀಯ ನೀನು? ಇಷ್ಟೆಲ್ಲ ನಡೆದಿದ್ಯಾ? ನನಗೊಂದು ಮಾತು ಹೇಳೋದಲ್ವೇನೆ? ಏನು ಅಂತ ಹೇಳಲೆ? ಹೋಟೆಲ್ ಮಗು ಇದೆ ಅಂತ ಹೇಳ, ಅಥವಾ ಅವನಿಂದ ಮೋಸ ಹೋದೆ ಅಂತ ಹೇಳ? ಏನು ಅಂತ ಹೇಳು. ಇವಾಗ ಏನು ಮಾಡಲಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಕಣೆ. ನನಗೆ ಮನೆಗೆ ಹೋಗ್ಲು ಅಥವಾ ಪ್ರಾಣ ಕಳ್ಕೊಂಡ್ಲು ಏನು ಗೊತ್ತಾಗ್ತಿಲ್ವೇ? ನೋಡು ಪ್ರಿಯಾಂಕಾ, ಸರಿ, ಇವಾಗ ನೀನು ಮೊದಲು ಮಗು ತೆಗೆಸಿ ಮನೆಗೆ ಹೋಗೋದೇ ಒಳ್ಳೇದು ಕಣೆ. ಏನೋ ಆಗಿರೋದಾಯ್ತು, ಇದೆಲ್ಲ ಕೆಟ್ಟ ಕನಸು ಅಂತ ಮರೆತು ಊರಿಗೆ ಹೋಗು. ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಜೊತೆಗೆ ಮದುವೆ ಆಗು ಪ್ರಿಯಾಂಕಾ. ಇಲ್ಲಿ ನಡೆಯೋದನ್ನೆಲ್ಲ ಯಾರಿಗೂ ಹೇಳಬೇಡ. ಮುಂದೆ ನಿನಗೆ ತೊಂದರೆ ಆಗತ್ತೆ.
ಅದಕ್ಕೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಪ್ರಿಯಾಂಕನ್ ಫ್ರೆಂಡ್ ಹೇಳ್ದಾಗೇನೆ ಪ್ರಿಯಾಂಕಾ ಹೊಟ್ಟೆನಲ್ಲಿರೋ ಮಗುನ ಅನಿವಾರ್ಯವಾಗಿ ತೆಗೆಸ್ತಾಳೆ. ಸಿಟಿನೇ ಬೇಡ ಅಂತ ಎಲ್ಲಾನು ಬಿಟ್ಟು ಊರಿಗೆ ಹೊರಡ್ತಾಳೆ. ತಂದೆ ತಾಯಿ ಜೊತೆನೇ ಇರಬೇಕು, ಸಿಟಿನಲ್ಲಿ ನಡೆದಿರೋ ಕಹಿ ಘಟನೆನ ಎಲ್ಲಾನು ಮರಿಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಪ್ರಿಯಾಂಕಾ ನಿರ್ಧಾರ ಮಾಡಿರ್ತಾಳೆ. ಮಗಳೇ ಪ್ರಿಯಾಂಕಾ, ಏನಮ್ಮ ಇದು, ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲ? ಫೋನ್ ಮಾಡಿದ್ರೆ ನಾನು ನಿನ್ನಪ್ಪ ಇಬ್ಬರು ಬಂದು ಕರ್ಕೊಂಡು ಬರ್ತಿದ್ವಿ ತಾನೇ? ಪರವಾಗಿಲ್ಲ ಅಮ್ಮ, ನನಗೂ ಅಭ್ಯಾಸ ಇದೆಯಲ್ಲ, ಹಾಗಾಗಿ ನಾನೇ ಬಂದೆ. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆ ಮಗಳೇ, ಒಂಥರ ಇದೆಯಲ್ಲ, ಏನಾಯ್ತು? ಏನು ಮಾಡಲಿ ನಾನು? ಅಮ್ಮನ ಹತ್ರ ಇರೋ ಎಲ್ಲ ವಿಷಯನೂ ಹೇಳ್ಕೊಂಡ್ಬಿಡ್ಲಾ? ಬೇಡ ಬೇಡ, ಹೇಳ್ಕೊಂಡ್ರೆ ಅಮ್ಮ ಇನ್ಯಾವತ್ತೂ ನನ್ನ ನಂಬೋದೇ ಇಲ್ಲ. ಮೊದಲೇ ಹೇಳಿದ್ಲು ಸಿಟಿಗೆ ಬೇಡ, ಮದುವೆ ಆಗು ಅಂತ. ಇವಾಗ ನಾನು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದರೆ ನನ್ನ ಜೀವಂತವಾಗಿ ಉಳಿಸಲ್ಲ. ಬೇಡ, ಅಲ್ಲಾಗಿರೋ ಯಾವ ವಿಷಯನೂ ಅಪ್ಪ ಅಮ್ಮಂಗೆ ಹೇಳೋದೇ ಬೇಡ, ನನ್ನ ಮನಸ್ಸಲ್ಲೇ ಇರಲಿ. ಪ್ರಿಯಾಂಕಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಯಾಕೆ, ಏನಾಯ್ತೆ? ಅದು ಅದು ಅಮ್ಮ, ಹಾಗೆಲ್ಲ ಏನಿಲ್ಲ. ಯಾಕೋ ತುಂಬ ಸುಸ್ತಾಗ್ತಿದೆ, ಅಲ್ಲಿಂದ ಬಂದಲ್ಲ ಅದಕ್ಕೆ. ಸರಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಮ್ಮ. ಸಿಟಿಯಿಂದ ಹಳ್ಳಿಗೆ ಹೋದ್ಮೇಲೆ ಪ್ರಿಯಾಂಕಾ ನಡೆದಿರೋ ಯಾವ ವಿಷಯನೂ ತಂದೆ ತಾಯಿಗೆ ಹೇಳ್ದೇನೆ ಎಲ್ಲನೂ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಪ್ರಿಯಾಂಕಾ ಅಂದ್ಕೊಂಡಿರೋ ಹಾಗೇನೆ ಸಿಟಿನಲ್ಲಿ ನಡೆದಿರೋ ಎಲ್ಲ ಕಹಿ ಘಟನೆಗಳನ್ನು ಸ್ವಲ್ಪ ಮಟ್ಟಿಗೆ ಮರೀತಾ ಇರ್ತಾಳೆ. ಒಂದಿನ ಸಡನ್ ಆಗಿ ಅನ್ನೋನ್ ನಂಬರಿಂದ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ವಿಡಿಯೋ ಕೂಡ ಬಂದಿರುತ್ತೆ. ಅಯ್ಯೋ ದೇವ್ರೆ, ಇದ್ಯಾರು? ನಾನು ಮತ್ತೆ ಸಂದೀಪ್ ಬೆಡ್ರೂಮಲ್ಲಿ ಮಲಗಿರೋ ವಿಡಿಯೋ ಕಳಿಸಿದಾರಲ್ಲ, ಇವ್ರಿಗೆ ಹೇಗೆ ಸಿಕ್ತು ಅದು? ಸಂದೀಪೇ ನನ್ನ ಆಟ ಆಡಿಸ್ತಾ ಇದ್ದಾನ ಹೇಗೆ? ಎಲ್ಲ ಮರೆತು ಸ್ವಲ್ಪ ನೆಮ್ಮದಿಯಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟರಲ್ಲಿ ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾರಲ್ಲ, ಯಾರಿದು? ಹೆಲೋ ಬೇಬಿ, ಏನು ನೀವಿಬ್ರು ಮಲಗಿ ರೊಮ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋ ನನಗೆ ಹೇಗೆ ಸಿಕ್ತು ಅಂತ ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದೀಯಾ ನೀನು? ನಾನು ಯಾರು ಅನ್ನೋದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಅರ್ಜೆಂಟಾಗಿ ನನಗೊಂದು 90,000ನ ಡೆಪಾಸಿಟ್ ಮಾಡಿಬಿಡು. ನಾನು ಯಾರು ಅಂತ ತನಿಖೆ ಎಲ್ಲ ಮಾಡೋದಕ್ಕೆ ಹೋಗಬೇಡ. ಹಾಗೆಲ್ಲ ಮಾಡಿದ್ದು ಗೊತ್ತಾದರೆ ಆಮೇಲೆ ಈ ನಿನ್ನ ರೊಮ್ಯಾನ್ಸಿನ ವಿಡಿಯೋ ಸೀದಾ ನಿನ್ನ ಮನೆಗೆ ಕೊರಿಯರ್ ಮಾಡಬೇಕಾಗುತ್ತೆ. ಅದ್ರ ಬದಲು ಬೇಗ ಅಮೌಂಟ್ ಸೆಂಡ್ ಮಾಡು, ಸುಮ್ಮನೆ ತನಿಖೆ ಮಾಡೋಕ್ಕೆ ಹೋಗಬೇಡ. ಹಲೋ ಹಲೋ, ಯಾರು ನೀನು? ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಏನೋ ಬೇಕು ನನ್ನಿಂದ? ನೋಡು ಬೇಬಿ, ನಾನು ಯಾರು, ಯಾಕೆ ಹೀಗೆಲ್ಲ ಮಾಡ್ತಿದ್ದೀನಿ ಅದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ನಾನು ಹೇಳಿದ್ನಲ್ಲ, ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡ. ಪ್ರಯತ್ನ ಮಾಡಿದ್ರೆ ನಿನಗೇನೆ ತೊಂದರೆ. ಅದಕ್ಕೆ ಹೇಳ್ತಾ ಇರೋದು, ನಾನು ಕೇಳಿರೋ ಅಷ್ಟು ಹಣ ಅರೇಂಜ್ ಮಾಡು ಮೊದಲು, ಆಮೇಲೆ ನಾನು ಯಾರು ಅಂತ ತಿಳ್ಕೊಳ್ಳುವಂತೆ. ಪ್ರಿಯಾಂಕನ ಬ್ಲ್ಯಾಕ್ ಮೇಲ್ ಮಾಡಿ ಅವನಿಗೆ ಬೇಕಾಗಿರೋ ಅಷ್ಟು ದುಡ್ಡನ್ನು ತಗೊಳ್ತಾ ಇರ್ತಾನೆ. ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದರೆ ಮನೆಗೆ ವಿಡಿಯೋ ಕಾಪಿ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮೇಲೆ ಮಾಡಿರ್ತಾನೆ. ಅದಕ್ಕೆ ಪ್ರಿಯಾಂಕಾ ಹೆದರಿ ಅವನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ದೇನೆ ಅವನಿಗೆ ಬೇಕಾಗಿರೋ ದುಡ್ಡನ್ನು ಅರೇಂಜ್ ಮಾಡ್ತಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಪ್ರಿಯಾಂಕನ ಬಳಿ ಇದ್ದಿದ್ದ ದುಡ್ಡೆಲ್ಲ ಖಾಲಿನೇ ಆಗಿರುತ್ತೆ. ಆದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋ ವ್ಯಕ್ತಿ ಮಾತ್ರ ಅವಳ ಹತ್ರ ದುಡ್ಡು ಕೇಳೋದನ್ನ ಬಿಡ್ತಾನೆ ಇರಲ್ಲ. ನೋಡು, ನಿನಗೆ ನನ್ನ ಹತ್ರ ಇರೋ ದುಡ್ಡು ಎಲ್ಲನೂ ಕೊಟ್ಟಿದ್ದೀನಿ, ನಿನ್ನ ಕೈ ಮುಗಿತೀನಿ. ನೀನು ಯಾರು ಅನ್ನೋದನ್ನ ದಯವಿಟ್ಟು ಹೇಳು. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ಗೇನು ಬೇಕು? ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ನೆಮ್ಮದಿ ಆಗಿರೋದಕ್ಕೆ ಬಿಟ್ಬಿಡು. ನಿನ್ನ ಹತ್ರ ಇರೋ ವಿಡಿಯೋನ ಪ್ಲೀಸ್ ಡಿಲೀಟ್ ಮಾಡು. ಓಹೋ, ನೀನು ಇಷ್ಟೆಲ್ಲ ಬೇಡ್ಕೊಂಡ್ರೆ ನಾನು ನೀನು ಹೇಳ್ದಾಗ ಕೇಳದೆ ಇರೋದಕ್ಕಾಗತ್ತಾ ಹೇಳು? ನೀನು ನೆಮ್ಮದಿಯಾಗಿರಬೇಕು, ನಾನು ಈ ವಿಡಿಯೋನ ಡಿಲೀಟ್ ಮಾಡಬೇಕು ಅಂದರೆ ಒಂದು ಕೆಲಸ ಮಾಡು. ಸರಿ, ಏನು ಮಾಡಬೇಕು ಹೇಳು, ಮಾಡ್ತೀನಿ. ಆದರೆ ದಯವಿಟ್ಟು ಇನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು. ಆ ವಿಡಿಯೋನ ಡಿಲೀಟ್ ಮಾಡು, ನನಗೆ ತೊಂದರೆ ಕೊಡಬೇಡ. ನೋಡು ಪ್ರಿಯಾಂಕಾ, ನಾನು ಸುಮ್ಮನೆ ಇರಬೇಕು ಅಂದರೆ ನೀನು ಮಾಡಬೇಕಾಗಿರೋದು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಕೆಲಸ. ಅದೇನಿಲ್ಲ, ನನಗೊಂದು 20 ಲಕ್ಷನ ಅರೇಂಜ್ ಮಾಡು. ಇನ್ನು ನಿನ್ನನ್ನು ಡಿಸ್ಟರ್ಬೇ ಮಾಡಲ್ಲ. ನೀನು ಹೇಳ್ದಾಗೆ ವಿಡಿಯೋನೂ ಡಿಲೀಟ್ ಮಾಡ್ತೀನಿ, ನಿನ್ನ ಸುದ್ದಿಗೂ ಬರಲ್ಲ, ನಿನ್ನ ನೆಮ್ಮದಿಯಾಗಿರೋದಕ್ಕೂ ಬಿಡ್ತೀನಿ. ಏನಂತೀಯ? ಅರೇಂಜ್ ಮಾಡು, ಅಷ್ಟೇ ಸಾಕು. ಏನು 20 ಲಕ್ಷನಾ? ನೋಡು,
ನನ್ನ ಹತ್ರ ಇವಾಗ ಯಾವುದೇ ದುಡ್ಡಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ನಿನ್ನ ಕೈ ಮುಗಿತೀನಿ. ಇರೋ ಬರೋ ದುಡ್ಡೆಲ್ಲ ನಾನು ನಿನಗೆ ಕೊಟ್ಟಿದ್ದೀನಿ ತಾನೆ. ಇನ್ನು ಕೇಳಿದ್ರೆ ನಾನು ಎಲ್ಲಿಂದ ಕೊಡಲಿ? ನಿನ್ನ ಕೈ ಮುಗಿತೀನಿ. ನನ್ನ ಪಾಡಿಗೆ ಬಿಟ್ಬಿಡು. ನೋಡು ಪ್ರಿಯಾಂಕಾ, ನಾನು ಕೇಳಿರೋ ಹಣ ನಾಳೆ 9 ಗಂಟೆ ಅಷ್ಟರಲ್ಲಿ ಬೆಳಗ್ಗೆ ಬರಬೇಕು. ಇಲ್ಲ ಅಂದರೆ ವಿಡಿಯೋ ಡಿಲೀಟ್ ಮಾಡೋದಿರಲಿ, ಅದನ್ನು ಕಾಪಿ ಮಾಡಿ ನಿನ್ನ ಮನೆಗೆ ಕೊರಿಯರ್ ಮಾಡಿಬಿಡ್ತೀನಿ. ಆಮೇಲೆ ಗೊತ್ತಲ್ವಾ ಬೇಬಿ ಏನಾಗುತ್ತೆ ಅಂತ. ಇವಾಗಲೇ ಹೇಳಿಬಿಟ್ಟಿದ್ದೀನಿ, ನಾಳೆ ಶಾರ್ಪ್ 9 ಗಂಟೆಗೆ ನನ್ನ ಅಕೌಂಟಲ್ಲಿ ದುಡ್ಡು ಇರಬೇಕು. ಬ್ಲ್ಯಾಕ್ ಮೇಲರ್ ದಿನಾಲೂ ದುಡ್ಡು ಕೇಳಿ ಕೇಳಿ ಅವಳಿಗೆ ನೆಮ್ಮದಿನೇ ಇಲ್ಲದೆ ಇರೋ ಹಾಗೆ ಮಾಡಿರ್ತಾನೆ. ಇದೇ ಟೆನ್ಷನ್ನಲ್ಲಿ ಮನೇಲಿ ನಿಜ ಹೇಳೋದಕ್ಕೂ ಆಗ್ದೇನೆ, ಅವನಿಗೆ ದುಡ್ಡು ಅರೇಂಜ್ ಮಾಡೋದಕ್ಕೂ ಆಗ್ದೇನೆ ಪ್ರಿಯಾಂಕಾ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾಳೆ. ಪ್ರಿಯಾಂಕನ್ ಸೀಕ್ರೆಟ್ ವಿಡಿಯೋ ಇಟ್ಕೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋರು ಯಾರು? ಅವಳ ಸಾವಿಗೆ ಕಾರಣ ಆಗಿರೋ ಆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕು ಅಂದರೆ ನಾವು ನೆಕ್ಸ್ಟ್ ಎಪಿಸೋಡ್ನ ನೋಡಲೇಬೇಕು. ಸಂಜನಾ ಅನ್ನೋರು ಕಮೆಂಟ್ ಮಾಡಿದರು, ಶ್ವೇತಾ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಶ್ವೇತಾ, ಹೇಗಿದ್ದೀರಾ? ಹಾಗೆ ಭೂಮಿಕಾ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಹಸ್ಬೆಂಡ್ ಭಾನು ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಭಾನು, ಹೇಗಿದ್ದೀರಾ? ಹಾಗೆ ಭವ್ಯ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಬ್ರದರ್ಗೆ ಹಾಯ್ ಹೇಳಿ ಅಂತ. ಹಾಯ್ ರಫಿ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋನೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವೀಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.